ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಫ್ಘಾನಿಸ್ತಾನ ವಿರುದ್ಧ ಕನ್ನಡಿಗ KL ರಾಹುಲ್ 100. ಇನ್ನು ಬೃಹತ್ ಮೊತ್ತದತ್ತ ಭಾರತ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ 12ನೇ ಶತಕ ಸಿಡಿಸಿದ ಕನ್ನಡಿಗ. ಹೌದು ಸ್ನೇಹಿತರೆ, ಇನ್ನು ಈ ವಿಡಿಯೋದ ಅಪ್ಡೇಟ್ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಬ್ಯಾಟಿಂಗ್ ಆರಂಭಿಸಿದ ಆರಂಭದಲ್ಲಿ ರಾಹುಲ್ಗೆ ಅದೃಷ್ಟ ಒಲಿಯ ಬಂದಿತ್ತು. ಹೌದು ಸ್ನೇಹಿತರೆ, ಇನ್ನು ಪಂದ್ಯದ ಆರಂಭದಲ್ಲಿ ರಾಹುಲ್ ಅವರು ಜಿಯಾವುರ್ ರೆಹಮಾನ್ ವಿರುದ್ಧ ಕಟ್ ಶಾಟ್ ಆಡಿದಾಗ ಬಾಲ್ ಬ್ಯಾಟ್ಗೆ ಎಡ್ಜ್ ಆಗಿ ವಿಕೆಟ್ ಕೀಪರ್ ಕೈ ಸೇರಿತ್ತು. ಆದರೆ ಅಂಪೈರ್ ನಾಟ್ ಔಟ್ ಎಂದರು. ಇನ್ನು ಕ್ಯಾಪ್ಟನ್ ಅಸ್ಮತುಲ್ಲಾ ಸಾಯಿದಿ DRS ತೆಗೆದುಕೊಳ್ಳದೆ ಇರುವುದು ಆ ತಂಡಕ್ಕೆ ದೊಡ್ಡ ನಷ್ಟ ಆಯ್ತು ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ನಂತರ ಅಲ್ಟ್ರಾ ಎಡ್ಜ್ ನಲ್ಲಿ ಎಡ್ಜ್ ಇದ್ದಿದ್ದು ತಿಳಿದು ಬಂತು. ಇನ್ನು ಈ ಅದೃಷ್ಟದಿಂದ ಜೀವದಾನ ಪಡೆದ ಕನ್ನಡಿಗ ರಾಹುಲ್ ಅವರು ತಮ್ಮ ಬ್ಯಾಟ್ ಚಳ ತೋರಿಸಿದ್ರಂತ ಹೇಳ್ಬಹುದು. ಇನ್ನು ಲಂಚ್ ಆಗುತ್ತಿದ್ದಂತೆ KL ರಾಹುಲ್ ಅವರು 96ನೇ ಎಸೆತದಲ್ಲಿ ತಮ್ಮ ಅರ್ಧ ಶತಕ ಪೂರ್ಣಗೊಳಿಸಿದರು. ನಂತರ 160ನೇ ಎಸೆತದಲ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ 12ನೇ ಟೆಸ್ಟ್ ಶತಕ ಸಿಡಿಸಿದರು. ಮತ್ತು ಆದರೆ ಶತಕ ಸಿಡಿಸಿದ ನಂತರದ ಬೌಲ್ ಅಲ್ಲಿ ರಿಜಾವುರ್ ರೆಹಮಾನ್ ಬೌಲಿಂಗ್ ನಲ್ಲಿ ರೆಹಮಾನುಲ್ಲಾಗೆ ಗುರುಬಾಜ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಅವರು ಇನ್ನಿಂಗ್ಸ್ ನಲ್ಲಿ 11 ಬೌಂಡರಿಗಳಾದ್ರೆ ಇದ್ವು ಅಂತ ಹೇಳ್ಬಹುದು KL ರಾಹುಲ್ ಅವರ ಬ್ಯಾಟ್ ನಿಂದ. ಹೌದು ಸ್ನೇಹಿತರೆ, ಇನ್ನು 2025ರಲ್ಲಿ 10 ಟೆಸ್ಟ್ ಪಂದ್ಯಗಳಲ್ಲಿ 813 ರನ್ ಗಳಿಸಿದ ರಾಹುಲ್ ಅವರು ಈಗ ಅಗ್ರ ಕ್ರಮಾಂಕದಲ್ಲಿ ಸ್ಥಿರ ಆಗಿದ್ದಾರೆ ಅಂತ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಶತಕವು ಅವರ ಮೊದಲನೇ ಉಪನಾಯಕತ್ವದ ಟೆಸ್ಟ್ ನಲ್ಲಿ ಬಂದಿರುವುದು ಮತ್ತೊಂದು ವಿಶೇಷ. ಇನ್ನು ರಾಹುಲ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ಜೈಸ್ವಾಲ್ ಅವರು 24 ರನ್ ಗಳಿಸಿ ಔಟ್ ಆದರು. ಇನ್ನು ಎರಡನೇ ವಿಕೆಟ್ ಜೊತೆ ಆಟದಲ್ಲಿ ಸಾಯಿ ಸುದರ್ಶನ್ ಜೊತೆಗಿಡಿದ ರಾಹುಲ್ ಅವರು 139 ರನ್ಗಳ ಜೊತೆ ಆಟ ನಡೆಸಿದರು. ಇನ್ನು ಸಾಯಿ ಸುದರ್ಶನ್ ಕೂಡ 104 ಎಸೆತಗಳಲ್ಲಿ 13 ಫೋರ್ಗಳ ಸಹಿತ 81 ರನ್ ಗಳಿಸಿ ಕೇವಲ 19 ರನ್ ಗಳಿಂದ ತಮ್ಮ ಸೊಚ್ಚಲ ಶತಕ ಮಿಸ್ ಮಾಡಿಕೊಂಡರು. ಇನ್ನು ಸುದರ್ಶನ್ ವಿಕೆಟ್ ಬಳಿಕ ಬಂದ ನಾಯಕ ಶುಭ್ಮನ್ ಗಿಲ್ ಜೊತೆಗೂಡಿದಂತ ರಾಹುಲ್ ಅವರು 3ನೇ ವಿಕೆಟ್ಗೆ 67 ರನ್ ಆದರೆ ಸೇರಿಸಿದರು. ಪ್ರಸ್ತುತ ಕ್ರೀಸ್ ನಲ್ಲಿ ಗಿಲ್ ಹಾಗೂ ಪಂತ್ ಆದರೆ ಆಡುತ್ತಿದ್ದಾರೆ. ಇನ್ನು ಈ ಜೋಡಿ ತಂಡವನ್ನು 300ರ ಗಡಿ ದಾಟಿಸಿ ಕೊಂಡೊಯ್ದರಂತ ಹೇಳ್ಬಹುದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.